ಹಿಂಗೆ ಆಡ್ತಾರೆ ನೋಡು. ಅಮ್ಮ ಅಮ್ಮ ಬಜ್ಜಿ ಇಸ್ಕೊಬರೋಣ, ಅಲ್ಲಿ ಬಜ್ಜಿ ಇಸ್ಕೊಬರೋಣ. ಇತ್ತೆ ಆಪೋಸಿಟ್ ರೇಷನ್ ಕೊಟ್ರಲ್ಲ ಎಲ್ಲವ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದಿದೆ ಬೇರೆ. ಏನ ಬಿಡಿ ಬೇಡ, ಚೇಂಜ್ ಫೋನ್ ಪೇ ಇಲ್ಲ ಅಂದ್ರೆ ಅದೇ ಬೇಜಾರಲ್ಲಿ. ನಾನು ಕ್ಯಾಶ್ ₹1 ತಂದಿಲ್ಲ. 50 ರೂಪಾಯಿ ಸಾಲಲ್ಲ ಕಣಮ್ಮ, ನನಗೆ ಬೇಕು. ಸುಮ್ಮನಿರಮ್ಮ, ಕೊಡಬೇಕಿದ್ದೀನಿ. ಸೊ ಇವಾಗ ನಾವು ಇಲ್ಲಿ ಬಜ್ಜಿ ತಗೊಂಡು, ಫೋನ್ ಪೇ ಇತ್ತು ಅಜ್ಜಿ ಹತ್ರ. ಅಜ್ಜಿ ಏನೋ ವ್ಯಾಪಾರ ಇಲ್ಲ ಅಂತ ಪಾಪ ಭಾರಿ ಬೇಜಾರಾಗ್ಬಿಟ್ಟೈತೆ. ಬಜ್ಜಿ ತಗೊಂಡು ಇವಾಗ ಎಲ್ಲಿ ಹೋಗೋದು ಅವ್ರು ಕಾಯ್ತವ್ರೆ. ಅಪ್ಪಾಜಿ ಎಲ್ಲ ತೆಗಿರ್ತೊಡತ್ತ ಅಂತ ನಮ್ಮ ಅಪ್ಪಾಜಿ ಡೈಲಾಗು. ನಮ್ಮ ಅಪ್ಪಾಜಿ ತೋಟದೊಳಗಿರೋದು. ನಿಮ್ಮ ಅಪ್ಪಾಜಿ ಬಂದು ಅನ್ನೋದ್ ಕೈ ಅಂತ ತಾಳಿ ಬಜ್ಜಿ ಯಾಕೆ ಟಕ್ ಟಕ್ ಅಂತ ಹೊಟ್ಟೆ ಸುತ್ತೈತಿ ಇವಾಗ. ನಿಮ್ಮನೆ ನೀರಿಗೂ ಹಾಕಪ್ಪಾಜಿ, ನಮ್ಮ ಅಪ್ಪಾಜಿ ಅತ್ತೆ ಹಾಕಿ ಹಾಕಿ ಪಲಾವ್ ಬಜ್ಜಿ. ಪಿಕ್ನಿಕ್ ನಡೀತಿದೆ, ಪಿಕ್ನಿಕ್. ದೇವಸ್ಥಾನಕ್ಕೆ ಬಂದು ಪಿಕ್ನಿಕ್ ನಡೀತಿದೆ, ಪಿಕ್ನಿಕ್. ಪಾಸ್ ಮಾಡಿ ಎಲ್ಲದ ಕಡೆ ಬಜ್ಜಿ ಬಜ್ಜಿ ಎರಡೆರಡು ಥರದ 3 ಥರದ ಐತೆ. ಇನ್ನೊಂದು ಥರ ಆಯ್ತು ಊಟ. ಏನ ಲೋಡ್ ತಿಂದ ಹೊರಗಡೆ ಕೊಟ್ಟಿದ್ದು. ಬರ್ರಿ ಬರ್ರಿ ಬೇಗ ಬರ್ರಿ, ಕಾರ್ ತಿರ್ಗಿಸ್ಕೊತಂತ ಅಡ್ರಿ ಹೋಗೋಣ. ಈಗೇನು ಶಾಂಬೆಗಳು ಹೋಗದ ಕೆಳಗಡೆನೆ ನೋಡ್ಕೊಂಡು ವಾಪಸ್ ಬರೋಣ. ನಾನು ಶಾಂಬೆಳಕ್ಕೆ ಹೋಗೋಣ ಅಂತ ನಿಮಿಷ ಕೊಡ್ತೀನಿ. ನಮ್ಮ ಮನೇಲಿ ಬೇಡ ಬೇಡ ಅಂತ ಕೂತವ್ರೆ. ಇವಾಗ ಕೆಳಗಡೆನೆ ನೋಡ್ಕೊಂಡ್ ಬರೋಣ ಕಣಮ್ಮ ಪ್ಲೀಸ್. ಏನಿತ್ಯಾ ಶಾಂಬೆಗೌಡ ಕೆಳಗಡೆ ನೋಡ್ಕೊಂಬರೋಣ. ಇದು ಪರ್ಫೆಕ್ಟ್ ಪ್ಯಾಟರ್ನ್ ಇರ್ತದೆ. ಎಲ್ಲ ರೈಟ್ ಎಲ್ಲದಕ್ಕೂ ಜೊತೆ ಕೊಟ್ಟಿಡು. ಹೊಟ್ಟೆ ತುಂಬಾ ಪಲಾವ್ ತಿಂದ್ವಿ, ಬಜ್ಜಿ ತಿಂದ್ವಿ, ಒಳ್ಳೆ ನಿದ್ದೆ ಹೊಡೆಯೋದು ಹೋಗಿ ಕಾರ್ ಒಳಗೆ. ನಮ್ಮ ಅಕ್ಕಿ ಬ್ಯಾಕ್ ಸೈಡ್ ಹೋಗ್ಬಿಟ್ಟೈತಲ್ಲ, ನಮ್ಮ ಅಕ್ಕಿ ಮೆತ್ತಗೆ ಬ್ಯಾಕ್ ಸೈಡ್ ಹೋಗಿ ಕುತ್ಕೊಬಿಟ್ಟವ್ರಿ. ಇದನ್ನು ಇಲ್ಲಿ ಹಾಕೊಬಿಡೋಣ. ಅದು ಅಮ್ಮ ನಿಮ್ಗೆ ಇನ್ನೂ ಐಡಿಯಾ ಗೊತ್ತಾಗಬೇಕಣಮ್ಮ, ಸ್ವಲ್ಪ ದಿನ. ಇಲ್ಲೊಂದು ಲಗೇಜ್ ಸಾರಿ ಗುರಾಯಿಸ್ತಿರೋದು ಕಣ್ಣಲ್ಲಿ. ನಿಧಾನ ಬರುತ್ತೆ, ಓಪನ್ ಆಗುತ್ತೆ ಅಷ್ಟೇ. ಅದು seated in the middle. You sit this side, I will go that side. ಮಮ್ಮಿ ಮಧ್ಯದಲ್ಲಿ. ನನಗೆ ಇದ್ಬೇಕಪ್ಪ. ಮಮ್ಮಿ ಪ್ಲೀಸ್. ಹೊತ್ರಿ ಸೊ ಆನ್ ದ ವೇ ಲಕ್ಷ್ಮೀ ದೇವಿ ದೇವಸ್ಥಾನ. ನಮ್ಮ ಅಮ್ಮ ಸ್ಟಾಪ್ ಹಾಕಿ ಎಲ್ಲ ನಡೆಸ್ತೈತೆ. ಲಕ್ಷ್ಮೀ ದೇವಿ ದೇವಸ್ಥಾನ ಸ್ಟಾಪ್ ಹಾಕಿ ನಮ್ಮ ಅಮ್ಮ ಎಲ್ಲ ನಡೆಸ್ತೈತೆ. ಮನೆಗೆ ನನ್ನಲ್ಲಿ ಎಬ್ರು ಲಕ್ಷ್ಮೀ ದೇವ್ರ ದೇವಸ್ಥಾನ. ನಾವು ಸಾಸಿಂದ ದರ್ಶನ ಮುಗಿಸ್ಕೊಂಡ್ಬಂದು ಲಕ್ಷ್ಮೀ ದೇವಸ್ಥಾನ ಓಪನ್ ಇಲ್ಲ ಅಂತ ಕಣಮ್ಮ.
ಏನಾರು ಯಾರು ಇಲ್ವಾ, ಎಲ್ಲ ಬಿಸ್ತು ಅಂತ ಮನೆಗೆ ಹೋಗ್ಬಿಟ್ಟು. ದೇವಸ್ಥಾನ ಓಪನ್ ಇಲ್ಲ ಅನ್ಸುತ್ತೆ ಕಣಮ್ಮ. ಮನೆ ಕರ್ಕೊಂಬಂದ್ರೆ ನಮ್ಮ ದೇವಸ್ಥಾನ ಅಂತ ನೀವು. ದೇವಸ್ಥಾನ ಕಡ ಇವ್ರ ಫೋಟೋ ಅಲ್ಲಿ ದೇವಸ್ಥಾನದಲ್ಲ ಹಾಕಾರ, ಅವ್ರು ಹಠ ಹೊಡೆದವ್ರು ಯಾರೋ. ಮಿಸ್ಟೇಕ್. ಎಲ್ಲಮ್ಮ ದೇವಸ್ಥಾನ ಎಕಡೆ ಸೆಂಟ್ರಿ? ಯಾರು ಕಾಣಿಸ್ತಾನಲ್ಲಪ್ಪ ದೇವಸ್ಥಾನದಲ್ಲಿ, ಖಾಲಿ ಹೊಡಿತೈತಿ. ಕೆಲಸ ನಡೀತೈತೆ ಅನ್ಸುತ್ತೆ ಕಣಮ್ಮ. ಕೆಲಸ ನಡೀತೈತೆ ಅನ್ಸುತ್ತೆ ದೇವಸ್ಥಾನದಲ್ಲಿ. ಆಲ್ಟ್ರೇಷನ್ ಮಾಡ್ತಾರೆ ಅನ್ಸುತ್ತೆ. ಇದು ದೇವಸ್ಥಾನ ಕಡಿಮೆ ಫಾರ್ಮ್ ಹೌಸ್ ತರ ಕಾಣಿಸ್ತೈತೆ. ಫಾರ್ಮ್ ಹೌಸ್ ಒಳಗಡೆ ಐತೆ ಅನ್ಸುತ್ತೆ. ಫೋನ್ ಮಾಡಿರಿ 7892270135 ಫೋನ್ ಮಾಡಿ ಬಂದರೆ ಒಳ್ಳೆಯದು, ನಿಮ್ಮ ದರ್ಶನ ಆಗುತ್ತೆ. 789228970135 ಸಕ್ಕತ್ ವಿಶಾಲ ಐತೆ. ಕ್ಲೋಸ್ ಮಾಡಿ. ಇದು ನಮ್ಮ ಅತ್ತಿಗೆಯವರು, ಅಟ್ಟವರ ರಾಮದಾಸ್ ಅವರು. ಇವಾಗ ಆಗಲೇ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ನಲ್ಲ, ಅವರು ಅವ್ರ ಮಗಳಂತೆ, ನಂಗೆ ಗೊತ್ತಿಲ್ಲ. ಮತ್ತಿಗೆಗಳು ಕ್ಲೋಸ್ ಆಗಿತ್ತು ಪಾಪ. ಅವರು ಅರ್ಚಕರಿಗೆ ಫೋನ್ ಮಾಡಿ ಇವಾಗ ತೆಗ್ಸಿ ದರ್ಶನ ಮಾಡಿಸ್ತಾರೆ. ನಮ್ಮ ಅತ್ತಿಗೆ ಫುಲ್ ಪಾಪ್ಯುಲರ್. ದೇವಸ್ಥಾನ ತುಂಬ ಗ್ರ್ಯಾಂಡ್ ಆಗಿದೆ. ಸಕ್ಕತ್ ಗ್ರ್ಯಾಂಡ್ ಆಗಿದೆ ಅಲ್ವಾ? ಇಲ್ಲಿ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಅವರು ರಾಮದಾಸ್ ಅವ್ರ ಮಗಳು ಭಾರಿ ಸೋಷಿಯಲ್ ಆಗಿ ಮಾತಾಡಿದ್ರಲ್ಲ ಅಣ್ಣ. ಅಂಜಲಿ ಅವರು, ಅಂಜಲಿ ಎಷ್ಟು ಕ್ಲೀನಾಗಿ ದರ್ಶನ ಆಯ್ತು, ಸಖತ್ ದರ್ಶನ ಆಯ್ತು. ವಿಡಿಯೋ ಮಾಡ್ಕೊಂಡಿದ್ದೀನಿ, ಮಾಡಬೇಡಿ ಅಂತ ಆದ್ರೂ ಮಾಡ್ಕೊಂಡಿದ್ದೀನಿ. ಈ ಆರೆಂಜ್ ಕಲರ್ ಐತಲ್ಲ ಗಿಡ, ಇದು ಅವರೇ ಕೊಟ್ಟು ಬಂದಿದ್ರು ನಮ್ಮ ಸ್ಕೂಲಿಗೆ. ಅಲ್ಲಿ ಅಷ್ಟಕ್ಕೂ ಒಬ್ಬಿಸೋರು, ಒಂದು ಚೂರು ಜಮ್ಮ ಎಲ್ಲ ಅಷ್ಟು ಕ್ಲೀನಾಗಿ ಎಲ್ಲರೂ ಸೋಷಿಯಲ್ ಆಗಿ ಸಖಾದ ಮಾತಾಡಿದ್ರು. ಫೇಮಸ್ ಪರ್ಸನ್ ಅವರು. ಕ್ಲೀನಾಗಿ ದರ್ಶನ ಆಯ್ತು. ಲಕ್ಷ್ಮೀದೇವಿ ದೇವಸ್ಥಾನ ಕ್ಲೀನಾಗಿ ಅಂದರೆ ಕ್ಲೀನಾಗಿ ದರ್ಶನ ಆಯ್ತು. ಪಾದಯಾತ್ರೆ ಹೋಯ್ತಿರೋರು ಅನ್ಕೋತೀನಿ. ಒಳಗಡೆ ಪ್ಲೇಸು ಅಷ್ಟೇ ಸಖತ್ತಾಗಿದೆ, ಸಖತ್ತಾಗಿ ಸಖತ್ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ. ಕ್ಲೋಸ್ ಮಾಡಿದ್ರು ಪಾಪ ಐನರು ಬಂದು ತೆಗೆದು ನಮಗೋಸ್ಕರ ಪೂಜೆ ಮಾಡಿಕೊಟ್ಟು ಹೋದ್ರು. ರೆಸ್ಪಾನ್ಸ್ ಚೆನ್ನಾಗಿ ಮಾಡೋದು. ಇಲ್ಲಿ ನಮ್ಮ ಅಕ್ಕೆ ಮೆಮರಿಗಿರ್ಲಿ ಅಂತ ಅಂದ್ಬಿಟ್ಟು ರೋಜ್ ಅಲ್ವಾ ಕಿತ್ಕೊ ಬಂದಿರೋದು. ಡಿಕ್ಕಿ ಗಿಡಿ ಏನಾಗಲ್ಲ. ನಾವು ಅದ್ರ ಜೊತೆಗೆ ಒಂದು ಸ್ವಲ್ಪ ಅಂಜೀರನ ಎತ್ಕೊ ಬಂದಿದ್ದೀವಿ. ಇಡ್ರಪ್ಪ. ಇವಾಗ ಕೊಡ್ರಿ. ಅಲ್ಲಿ ಎಲ್ಲೊಬ್ರು, ಅಲ್ಲೊಬ್ರು, ಮಿರರ್ ಅಲ್ಲೊಬ್ರು, ಅಲ್ಲೊಬ್ರು. ನಿದ್ದೆ ಹಾಕೊಂಡ್ ನಿದ್ದೆ ಆದು ಇವಾಗ. ನಾವು ಹಂಗಿಲ್ಲ.
ಮಲ್ಗಿಲ್ವಾ ಕರೆಕ್ಟಾಗಿ ಹೇಳಿ. ನಮ್ಮ ಅದಕ್ಕೆ ಅಲ್ಲಿ ಇದ್ರಲ್ಲಿ ಮಲಗಿದ್ದು ಹಾಸ್ಟೆಲ್ ಇಲ್ಲಿ ಎದ್ದೈತೆ. ಅದು ಎಲ್ಲಿ ದೇವಸ್ಥಾನ ಮಹಾಲಕ್ಷ್ಮಿ ಇದ್ದದ್ದು. ಅಲ್ಲಿಂದ ಅಲ್ಲಿಗೆ ಎಷ್ಟು 10 ಮಿನಿಟ್ಸ್ 10 ಮಿನಿಟ್ಸ್ ಜಾಸ್ತಿ ಆಗುತ್ತೆ ಕಣಕ್ಕೆ. 10 ಮಿನಿಟ್ಸ್ ಏನ್ ರಾಕೆಟ್ ಅದು ಮಕ್ಕಳಿಗೆ ಏನು ಹಾಕೋದೇ ಇಲ್ಲ. ಇದೊಂದು ಕಾಣಿಸುತ್ತೆ ಅಟ್ಲೀಸ್ಟ್ ಆ ಕಡೆಯಿಂದ ಯಾರೋ ಬರ್ತಾ ಇದ್ರೆ ರಿಫ್ಲೆಕ್ಷನ್ ಮಿರರ್ ಹಾಕ್ಬೇಕು. ಏನಂದ್ರೆ ಏನು ಕಾಣಿಸಲ್ಲ, ಗೊತ್ತೇ ಆಗಲ್ಲ. ಯಾವನೋ ಸ್ಪೀಡಾಗಿ ಕುಡ್ಕಿಡ್ಕ ಬಂದ ಅನ್ಕ ಸೀದಾ ಹೋಗದೆ ಅಣ್ಣ, ಅದು ಸೀದಾ ಹೋಗದೆ. ಸೊ ಇವಾಗ ನಮ್ಮ ಅಪ್ಪಾಜಿ ಕರ್ಕೊಂಡು ಹಸ್ಗಳು ಬಾರೆ ಮೇಲೆ ನೀರು ಕೊಡ್ತೀನಿ ಅಂತ ನೀರು ಕುಡ್ಸೋಕೆ ಹೋಗ್ತಿದ್ವಿ. ಇದು ಡೈಲಿ ರೋಟೀನ್ ಇದು. ನಾನು ಬಂದರೆ ನಾನು ನಮ್ಮ ಅಣ್ಣ ಇದ್ರೆ ಅಣ್ಣ. ಹೆಣ್ಮಕ್ಳು ಕಳ್ಸಲ್ವಾ? ಗುಡಿ ಶುಕ್ರವಾರ ಬಂದಿದ್ದು ಒಳ್ಳೇದಲ್ಲ. ಈಗ ನಾನು ಮತ್ತೆ ನಮ್ಮ ಅಪ್ಪಾಜಿ ಹಸಿಗೆ ನೀರು ಕುಡ್ಸೋಕೆ ಹೋಗ್ತಿದ್ದೀವಿ. ನಾನು ನಮ್ಮ ಅಪ್ಪಾಜಿ ಡೈಲಿ ಅಲ್ವೇನ ಅಪ್ಪಾಜಿ? ನಾನು ಬಂದರೆ ನಾನು ಗ್ಯಾರಂಟಿ ನಮ್ಮ ಅಪ್ಪಾಜಿ ಕರ್ಕೊಂಬತ್ತೀನಿ ಕಣಪ್ಪ ನೀರು ಕುಡ್ಸೋಕೆ. ಓ ಹಿಂಸೆ ಆಗ್ಬಿಡೋದು ಕಣಪ್ಪಾಜಿ. ಎಲ್ಲ ನೀರಿಗೋಸ್ಕರ ಕಾಯ್ಕೊಂಡು ನಮ್ಮನ್ನೇ ಕಾಯ್ಕೊಂಡು ಕೂತಿದ್ರು ಇಷ್ಟವರೆಗೂ ಅಲ್ವಾ ಅಪ್ಪಾಜಿ? ಈಗ ಒಂದು ರೌಂಡ್ ನೀರು ಕುಡಿಸ್ಕೊಂಡ್ಬಂದು ಕಟ್ಟಾಕುವ. ಅವರು ಇರೋದ್ರಲ್ಲಿ ಅವ್ರು ನನ್ನ ಫೇವ್ರೇಟ್. ಅವರು ಭಾರಿ ಫೇವ್ರೇಟ್ ನಂಗೆ ಅವ್ರು. ಯಾಕೆಂದರೆ ಕರ್ದಾಗ ಹೊಡ್ಬೋತಾರೆ. ನನಗೆ ಇವರು ಹಿಂದೆ ಬರ್ತಾರಲ್ಲ, ಇವರು ಭಾರಿ ಅಂದರೆ ಭಾರಿ ಫೇಮಸ್. ಯಾಕೆಂದರೆ ಇವ್ರನ್ನ ನಾವು ಎಷ್ಟು 6 ತಿಂಗಳು ಕರಲ್ವಾ, ವರ್ಷದ ಕರ ಇಟ್ಕೊಬಂದು ನಾವು ಸಾಕಿದ್ದು. ಇವ್ರು ಹೆಂಗೆ ಅಂದರೆ ಬಂದಾಗ ಏನು ತಿಂಡಿನೂ ಅಭ್ಯಾಸ ಆಗಿರಲಿಲ್ಲ ಇವ್ರಿಗೆ. ಇವ್ರು ಬರೀ ಒಣ್ಮೇವಲ್ಲಿ ಇದ್ದವರು. ನಾವು ಬಾಯಿ ಕಡಲೆ ಹಿಂಡಿ ಕೊಟ್ಟು ಅಭ್ಯಾಸ ಮಾಡಿ ಇವಾಗಲೂ ಅಷ್ಟೇ ಕರೆದ್ರೆ ಎಲ್ಲಿ ಕರೆದ್ರೂ ಓಡ್ಬೋತಾರೆ. ನಾನು ಇವ್ರದ್ದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವ್ರು ಶಾರ್ಟ್ಸ್ ಅಪ್ಲೋಡ್ ಆಯ್ತು ಇವ್ರದ್ದು. ಕರೆದ್ರೆ ಓಡ್ಬೋತಾರಲ್ಲ ಇವರು. ಆವಾಗ ಹೆಂಗಿದ್ರು ಈಗಲೂ ಹಂಗೆ ಅವ್ರೆ. ಇರೋದ್ರಲ್ಲಿ ನನ್ನ ಭಾರಿ ಇಷ್ಟಪಡೋರು ಇವರೇ. ನಮ್ಮ ಅಪ್ಪಾಜಿ ಹಂಗಲ್ಲ, ಅಪ್ಪಾಜಿ ಎಲ್ಲರೂ ಇಷ್ಟಪಡುತ್ತೆ. ಆದರೆ ನಮಗೆ ಚೂರು ಸ್ವಾರ್ಥ ಇವ್ರ ಮೇಲೆ. ಯಾಕೆ ಅಂದರೆ ಆಗ್ಲಿಂದ ನಾವು ಜೊತೆಗಿದ್ವಲ್ಲ ಅನ್ನೋದೊಂದು. ಈಗ ಕಟ್ಟಾಕ್ಬಿಟ್ಟು ಅಪ್ಪಾಜಿ ನಾನು ಇಬ್ಬರು ಮನೆಗೆ ಹೋಯ್ತೀವಿ. ಸರಿಯಾಗಿ ಬಿಸಿಲು ಹೊಡಿತಿದೆ. ಸೊ ಈಗ ಎಲ್ಲರಿಗೂ ಒಂದು ರೌಂಡ್ ನೀರು ಕುಡ್ಸಾಯ್ತು. ಈಗ ನಾನು ನಮ್ಮ ಅಪ್ಪಾಜಿ ಹೊರಟು ಮನೆಗೆ ಹೋಗಿ ನಾವು ಒಂಚೂರು ನೀರು ಕುಡ್ಕೊಂಡು ಕುಡಿದ್ವಿ ಅವರು. ಓಕೆ ಇಲ್ಲಿ ನೋಡಿ, ಇಲ್ಲಿ ಹಸಿ ಮೇಲೆ ಬೆಳ್ಳಕ್ಕಿ ಕೂತೈತಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕೂತೈತಿ ಅಂತ. ನಮ್ಮ ಮನೇಲಿ ಯಾರು ಬಂದು ಕುತ್ಕೊಂಡ್ರೆ ಹೆಗ್ಲ ಮೇಲೆ ತಲೆ ಕೆಳಕ್ಕೆ ಹೋಗಲ್ಲ. ಅದು ಅದ್ದಮ್ ಹುಸೇನ್ ದೊಡ್ಡಸ್ವಾ. ಸೊ ಈಗ ಮನೆಗೆ ಹೋಗೋಣ ಬನ್ನಿ. ನಮ್ಮಮ್ಮ ನೀರು ಕುಡ್ಸಿ ಬರೋ ಹೊತ್ತಿಗೆ ನಮ್ಮ ಅಮ್ಮ ಇಲ್ಲ ಆಲೆ, ಅಮ್ಮ ನನಗೆ ಒಳಗೆ ಬರೋಕೆ ಬೇಜಾರೇನು ಗೊತ್ತಾ, ಪಚ್ಚೆ ಪುಟ್ಟ ಪುರ್ಲೆ ಇಟ್ಕೋತವೆ. ನಮ್ಮಮ್ಮ ಅಲ್ಲಿಂದ ನಾವು ಬರೋ ಅಷ್ಟರಲ್ಲಿ ಆಲೆ ಕಾಯಿ ಕುಯ್ಯಕ್ಕೆ ಬಂದೈತಿ. ಏನು ಹೊಸಿ ಅವೇನ್ರಲ್ಲ ಇವು. ನಮ್ಮಮ್ಮ ಇಲ್ಲಿ ಹಾಯ್ ವಾಟ್ ಆರ್ ಯು ಡೂಯಿಂಗ್? ತಗರಿಕಾಯಿ ಕುಯ್ತಾ ಇದ್ದೀನಿ. ನಮ್ಮಮ್ಮ ನನ್ನಂಗೆ ಅರ್ಧಂಬರ್ಧ ಬಟ್ಟಾರ ಇಂಗ್ಲೀಷ್. ಅಪ್ಪಾಜಿನೂ ಚೆನ್ನಾಗಿದ್ದಾರೆ. ಈಗ ನಾನು ಕುಯ್ಬೇಕಾ? ನಂಗೆ ಕುಯ್ಯಕ್ಕೆ ಬರಲ್ಲ. ಆಯ್ತು, ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿದೆ ಅಪ್ಪಾಜಿ ಕಡೆಯಿಂದ. ಕುಯ್ಯಕ್ಕೆ ಬರಲ್ಲ. ಯಾಕೆಂದ್ರೆ ನಾವು ಹಳ್ಳಿಲಿ ಬೆಳೆದಿಲ್ಲ. ನಾವು ಈಗ ಒಂದು 5 ವರ್ಷದಿಂದ ಬೆಳೆದ ಸಿಟಿಲಿ ಹಳ್ಳಿಲಿ ಓಡಾಡ್ತಿರೋದು. ಇರೋದು ಹೇಳ್ಕೋಬೇಕು. ನಮಗೆ ಹಳ್ಳಿಗೆ ಅಂದಗಳಿಗೆ ಗೊತ್ತಾಗಿದೆ ಈಗ ಒಂದು 6 ವರ್ಷದಿಂದ. ಅದರಲ್ಲೂ ಇರೋದ್ರಲ್ಲಿ ಗೊತ್ತಿರೋದು ಮಾಡ್ತೀನಿ. ಏನಮ್ಮ ಕರೆಕ್ಟ್ ತಾನೆ? ಇಲ್ಲಿ ಯಾರೋ ಒಳ್ಳೆ ಮನೆ ಕಟ್ತವ್ರೆ. ನಿತ್ಯಕ್ಕೆ ಯಾವಾಗ ಹೋಯ್ತಾಳಂತೆ? ತರ್ರಿ ಯಾರ್ಯಾರು ಬರೋದಿದೆ? ಅವರೇ ಸುಜಾತಮ್ಮ, ಶಾರದಮ್ಮ, ಸರಿ, ಅವರೆಲ್ಲ ಯಾಕೆ ಬರ್ಬೇಕು? ಒಬ್ಬೊಬ್ರು ಬರ್ಬೇಕು. ಸೊ ಇವಾಗ ನಮ್ಮಮ್ಮ ಅವರು ಮತ್ತು ಅಪ್ಪಾಜಿ ಅವರು ಏನು ಕುಯ್ದಮ್ಮ ನಾವು ತಗರಿಕಾಯಿ ಕುಯ್ದಾಯ್ತು. ಈಗ ಅಪ್ಪಾಜಿ ಹಸ ಹಿಡ್ಕೊಬ್ರಕ್ಕೆ ಹೋಯ್ತು. ಈಗ ನಾವು ನಮ್ಮ ಪಯಣ ಸೀದಾ ಮನೆ ಕಡೆ. ಮನೆಗೆ ಹೋಗಿ ಮಲ್ಲಿ ನೆಂಟರು ಬಂದವ್ರೆ.
ಇವರೊಬ್ರು ಸೈಡ್ ಪ್ಲೀಸ್. ಇವ್ರು ನಮ್ಮ ಜೊತೆಗೆ ಅವ್ರೆ ಬೆಳಗಿಂದ. ಇವರೊಬ್ರು ನೆಂಟರು. ತುಂದ್ರಾಮ ಬಿಡು ಸಾಕು ಅಷ್ಟೇ. ಈ ನಮ್ಮ ಮಗ ಬಂದ್ರೆ ಪುಸ್ತಕನ್ ಬೆನ್ನತ್ತದ ಕಲ್ತಾನೆ. ಓಯ್ ಇಲ್ಲಿ ನೋಡಿ ಇಲ್ಲಿ 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 ಬಂದು ಹೆಗ್ಲ ಮೇಲೆ ಕೂತ್ಕೊತಾನೆ. ಚೀಚೀದ ಬಂದು ಹೆಗ್ಲ ಮೇಲೆ ಕೂತ್ಕೊತಾನೆ. ಆಯ್ತಾ ಎಷ್ಟಾಯ್ತು ಅಷ್ಟಾಗಿ ನೆಗೆದು ಬರೋದಾಯ್ತಾ ಇಲ್ಲ ಅಲ್ವಾ. ಇವಾಗ ನನ್ನ ತಂಗಿನ ಡ್ರಾಪ್ ಮಾಡಕ್ಕೆ ಹೋಗ್ತಾ ಇದೀವಿ ಅಲ್ಲಿಗೆ. ಇಲ್ಲಿ ಅಣ್ಣ ಈಗ ಡ್ರಾಪ್ ಮಾಡಿ ಮತ್ತೆ ನಾನು ಅಣ್ಣ ಬರ್ತೀವಿ. ಡ್ರಾಪ್ ಮಾಡಿ ಇಲ್ಲಿ ಅಣ್ಣ ಅವತ್ತಿಂದ ಕಾರ್ ಯಾವ ಕೊಡ್ತಾನೆ ನಾನೇ ಕ್ಲೀನಾಗಿ ಕಲ್ತ್ಕೋಬೇಕು. ಫಸ್ಟ್ ಗಾಡಿ ಓಡಿಸೋದು ಕಲಿಬೇಕು ಫಸ್ಟ್. ನಮ್ಮಮ್ಮ ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟೈತೆ. ಫೋನ್ ತೆಗೆದ್ರೆ ಒಂದ್ಸಲಿ ಬಾಯ್ ಮಾಡುತ್ತೆ. ವಿಡಿಯೋ ಬಾಯ್ ಅಂತ ನೀನು ದೊಡ್ಡಪ್ಪ ಹೇಳಿದ್ದು. ಫೋಕಸ್ ಆಯ್ತಿಲ್ಲ ಅದು. ಬಾಯ್ ಬಾಯ್. ಬಾಯ್ ಬಾಯ್. ಆಗುತ್ತೆ ನನಗೆ ಇರ್ಸ್ಕೊಬೇಡ. ಆಗುತ್ತೆ ಡೋಂಟ್ ವರಿ. ಡ್ಯಾನ್ಸ್ ಮಾಡ ಅಂತ ಇನಿಷಿಯೇಟ್ ಮಾಡಿದೋಳೆ ನಾನು. ಈಗ ಡ್ಯಾನ್ಸ್ ಕ್ಯಾನ್ಸಲ್ ಆಗಿ ಅವರೆಲ್ಲ ಮಾಡ್ತಾರೆ. ಹಾಯ್ ಮಾಡ್ತಾನೆ ಎಲ್ಲ ಅದು. ನಾನು ಹಂಗೆ ಕಾಂಜಿ ಪಿಂಜಿಗಳನ್ನೆಲ್ಲ ನೋಡಲ್ಲ. ಓ ಡೈಲಾಗು ಡೈಲಾಗು ಇಲ್ಲಿ ಡೈಲಾಗು ಕಾಂಜಿ ಬೆಂಜಿಗಳೆಲ್ಲ ನೋಡೋದು ಅಂತೆ. ಬರೀ ನಿನ್ನೆ ನೋಡ್ತಾರ. ಆಯ್ತು ಸಾಯಂಕಾಲ ಸಿಗ್ತೀನಿ. ನಾನು ನಿಮ್ಮ ಅಭಿಮಾನಿ. ಸೊ ಇವಾಗ ನಾವು ನಮ್ಮ ನಿತ್ಯಶ್ರೀನ ಮನೆಗೆ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ನಮ್ ಜೊತೆ ಬೆಳಗ್ಗೆಯಿಂದ ಖಾಲಿ ಪೋಲಿ ಹೊಡೆದಿ ಸಾಕು ಅಂತ ಇವಾಗ ಅವಳು ಮನೆಗೆ ಹೋಯ್ತಾವಳೆ. ಸಿಗ್ನಲ್. ಸೊ ಇವಾಗ ನಾವು ನಮ್ಮ ನಿತ್ಯಶ್ರೀ ಡ್ರಾಪ್ ಮಾಡಕ್ಕೆ ಮನೆಗೆ ಬಂದ್ವಿ. ಇಲ್ಲಿಂದ ಡ್ರಾಪ್ ಮಾಡಿ ಎಲ್ಲಿ ಬ್ರೋ ಇದು? ಸ್ಕೂಲ್ ರಾಯಲ ಪೊಲದಲ್ಲಿ. ಎಕ್ಸ್ಕ್ಯೂಸ್ ಮೀ. ಅದೇ ಕ್ಲಾಸ್ ಮುಗಿಸ್ಕೊಂಡು ನೀನು ಸ್ಕೂಲ್ ಹೋಗೋದೇ ಕ್ಲಾಸ್ ಮಾಡ್ತೀರಾ? ಕಾಣಿಸ್ತಾ ಇದೆ. ಅಮ್ಮ ಕೊಡ್ಸಿದ್ ಕಾಣಿಸ್ಕೊಂಡಿಲ್ಲ. ನಾವು ವಿವೇಕಣ್ಣ ಕೊಟ್ಟಿದ್ದು ಕಾಣಿಸ್ತು. ಹೊಡೋಣ ಬಾಯ್ ಕಣೆ. ಸೊ ಇವಾಗ ನಾವು ಡ್ರಾಪ್ ಮಾಡಿ ಬಂದ್ವಿ. ಈಗ ಅಮ್ಮ ಅಡುಗೆ ಮಾಡ್ತಿದೆ. ಮಮ್ಮಿ ಏನು ಅಡುಗೆ? ಹಾಂ ಏನು ಸಾರು? ಈ ಸಾಂಬಾರು ಬೇಯ್ತಿದೆ. ನೋಡಿ ಏನು ಸಾಂಬಾರು ತಿನ್ನಕ್ಕೇನಿದೆ? ಇಲ್ಲಿ ತರಕಾರಿ ಸಾರು ಬೇಯ್ತಿದೆ. ಅದು ಬಿಟ್ರೆ ಬೇರೆ ಏನಿಲ್ಲ ತಿನ್ನಕ್ಕೆ ಇವಾಗ. ವಾಟರ್ ಕ್ಯಾನ್ ಇಲ್ಲ ಅಲ್ಲಿ. ವಾಟರ್ ಬಾಟ್ಲ್ ಸ್ಟೀಲಿಂದ ಒಂದು ವಾಟರ್ ಬಾಟ್ಲ್ ಇತ್ತು. ಬೆಳಗ್ಗೆ ಕಾರಲ್ಲಿ ಇಟ್ಟಿದ್ದೆ ತುಂಬ್ಕೊಂಡೋಗಿ.
ಯಾರು ಫೋನ್ ಮಾಡಿಲ್ಲ ಕಣಮ್ಮ, ವಿಡಿಯೋ ಮಾಡ್ತಿದ್ದೀನಿ. ಸೊ ಅಷ್ಟೇ, ಇವಾಗ ಊಟ ಮಾಡಿ ಒಂದು ಒಳ್ಳೆ ಸ್ಲೀಪ್ ಹಾಕೋಣ. ಇದಾಗಿತ್ತು ಇವತ್ತಿನ ವೀಡಿಯೋ. ಇಲ್ಲಿವರೆಗೂ ವೀಡಿಯೋ ನೋಡಿ, ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.